ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶ್ರೀ ಕನ್ನಡ ವ್ಲಾಗ್ಸ್. ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲನ್ನು ನೋಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಇದು ನಾನು ಮಾಡ್ತಾ ಇರೋದು ಭಾನುವಾರ, ಅಂದರೆ ನಿನ್ನೆ ವಿಡಿಯೋ ಮಾಡ್ತಾ ಇದ್ದೀನಿ. ತುಂಬ ದಿನದ ನಂತರ ನಾನು ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ನೋಡ್ತಾ ಇರ್ಬೋದು ಇದೇನಪ್ಪ ಈ ಥರ ಇದ್ದಾರೆ ಅಂತ ಅನ್ಕೋತಾ ಇರ್ಬೋದು ನೀವು. ನನಗೆ ಡೆಲಿವರಿ ಆಯಿತು. ನಾನು ಪ್ರೆಗ್ನೆನ್ಸಿ ವೀಡಿಯೋಸ್ನೆಲ್ಲ ಹಾಕ್ತಾಯಿದ್ದೆ. ಇವಾಗ ನನಗೆ ಡೆಲಿವರಿ ಆಯಿತು. 3 ತಿಂಗಳು 4 ತಿಂಗಳೇ ಆಯಿತು ನಾನು ವೀಡಿಯೋ ಹಾಕ್ತೇನೆ. ಒಂದು 2-3 ತಿಂಗಳು ಆಯಿತು. ಯಾಕಪ್ಪ ಅಂದರೆ ನನಗೆ ಡೆಲಿವರಿ ಆಯ್ತಲ್ವಾ, ಹಾಗಾಗಿ ಡೆಲಿವರಿ ಆದಮೇಲೆ ತುಂಬಾ ಕಷ್ಟ ಆಯಿತು. ಅಂದರೆ ಮೇಂಟೈನ್ ಮಾಡೋದು ಪಾಪು. ಅವನು ನನ್ನ ದೊಡ್ಡ ಮಗ ಹಾಗೂ ನಮ್ಮ ಪಾಪುನ ಮೇಂಟೈನ್ ಮಾಡೋದು ತುಂಬಾ ಕಷ್ಟ ಆಯಿತು. ಅದರಲ್ಲೂ ಈ ವಿಡಿಯೋಸ್ ಮಾಡೋದಕ್ಕೆ ಆಗ್ತಾನೆ ಇರಲಿಲ್ಲ. ಹಾಗಾಗಿ ಈಗೊಂದು ಸ್ವಲ್ಪ ಚೇತರಿಸ್ಕೊಂಡಿದ್ದೀನಿ. ಹಾಗಾಗಿ ಇವಾಗ ವೀಡಿಯೋಸ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಪ್ಲೀಸ್ ನಿಮ್ಮ ಸಪೋರ್ಟ್ ಬೇಕು. ನಿಮ್ಮ ಸಪೋರ್ಟಿಂದ ನನ್ನ ಚಾನಲ್ ಚೆನ್ನಾಗಿ ಮುಂದುವರೆದ್ರೆ ಸಾಕು. ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ನೋಡ್ತಾ ಇರ್ಬೋದು, ನನ್ನ ಮಗ ಕಾಲಿಗೆ ಗಾಯ ಮಾಡ್ಕೊಂಬಂದಿದ್ದ. ಅದಕ್ಕೆ ಔಷಧಿ ಹಚ್ಚು ಅಂತ ಹೇಳ್ತಾ ಇದ್ದ. ನಾನೇನು ಮಾಡಿದೆ, ಔಷಧಿ ಹಚ್ಚಿಬಿಟ್ಟು ಇದು ವಿಕ್ಸ್ ಥರದ್ದು ಬರುತ್ತಲ್ವ, ನೋವಿಗೆ ಹಚ್ಕೊಳ್ತಾರಲ್ಲ, ಅದನ್ನು ಹಚ್ಬಿಟ್ಟೆ. ಅವನಿಗೆ ಸಖತ್ತು ಉರಿ, ತಡ್ಕೊಳಕ್ಕಾಗದೇ ಇರೋಷ್ಟು ಉರಿದ್ಬಿಡ್ತು. ಯಾಕೆಂದರೆ ಗಾಯಕ್ಕೆ ಏನು ಔಷಧಿ ಹಚ್ಚಬೇಕು ಅದನ್ನು ಹಚ್ಚಬೇಕು. ನಾನೋಗಿ ವಿಕ್ಸ್ ಥರದ್ದು ಬರುತ್ತಲ್ಲ ಅದನ್ನು ಹಚ್ಬಿಟ್ಟು ಉರಿ 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 ಅವನಿಗೆ ತಡ್ಕೊಳಕ್ಕಾಗಲಿಲ್ಲ ಉರಿನ. ನೋಡ್ತಾ ಇರ್ಬೋದು, ಹೊಡ್ಕೋತಾ ಇದ್ದಾನೆ ಆ ಉರಿ ತಡ್ಕೊಳಕ್ಕಾಗ್ದಲೇ. ಅವನಿಗೆ ಹೇಳೋಕ್ಕೂ ಆಗ್ತಾ ಇಲ್ಲ, ಸಖತ್ ಉರಿತಾ ಇತ್ತು ಅವನಿಗೆ. ನೋಡಿ ಅಳ್ತಾ ಇದ್ದಾನೆ. ನನಗೆ ಗೊತ್ತೇ ಆಗಲಿಲ್ಲ. ನಾನು ಆ ಔಷಧಿ ಹಚ್ಚಬಿಟ್ಟು ನಾನು ಇದಕ್ಕೆ ನೋವು ಅಂತಿದ್ನಲ್ವ, ಅದಕ್ಕೆ ನೋವು ಕಮ್ಮಿ ಆಗುತ್ತೆ ಅಂತ ನಾನು ಈ ಔಷಧಿ ಹಚ್ಚಿದೆ. ಅದು ಬ್ಲಡ್ ಎಲ್ಲ ಬಂದಿತ್ತಲ್ಲ, ಅದಕ್ಕೆ ಕಿತ್ಕೊಂಡಿತ್ತಲ್ಲ, ಅಲ್ಲೆಲ್ಲ ಉರಿ ಸ್ಟಾರ್ಟ್ ಆಗಿಬಿಡ್ತು. ಪಾಪ ನನ್ನ ಮಗುಗೆ ಎಷ್ಟು ನೋವಾಯಿತೋ ಏನೋ, ತುಂಬ ಅಳ್ತಾ ಇದ್ದ. ಮತ್ತು ನನಗೆ ಯಾವ ಪಾಪು ಆಯಿತು ಅಂದರೆ ಹೆಣ್ಣು ಪಾಪು ಆಯಿತು. ಮತ್ತು ಸಿ ಸೆಕ್ಷನ್ನು ಅಥವಾ ನಾರ್ಮಲ್ ಡೆಲಿವರಿನ ಅಂತ ಅನ್ಕೋತಾ ಇರ್ಬೋದು. ನನಗೆ ಸಿ ಸೆಕ್ಷನ್, ಫಸ್ಟ್ದು ಸಿ ಸೆಕ್ಷನ್ನೇ, ಇವಾಗಿಂದು ಸಿ ಸೆಕ್ಷನ್ನೇ. ಮತ್ತು ಹೆಣ್ಣು ಪಾಪು ಆಯಿತು. ತುಂಬಾ ಖುಷಿಯಾಗಿದ್ದೀನಿ. ನಾನು ಯಾವ್ದು ಅಂದ್ಕೊಂಡಿದ್ನೋ ಅದೇ ಆಯಿತು. ಹಾಗಾಗಿ ತುಂಬಾ ಖುಷಿಯಾಗಿದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ಕಷ್ಟ ಆಗ್ತಾಯಿದೆ ಅಂತ. ಅವನು ಮೇಂಟೈನ್ ಮಾಡಬೇಕು, ಈ ಕಡೆ ನನ್ನ ಮಗಳನ್ನು ಮೇಂಟೈನ್ ಮಾಡಬೇಕಲ್ವ. ಹಾಗಾಗಿ ಎಷ್ಟು ದಿವಸ ವೀಡಿಯೋ ಮಾಡೋಕ್ಕಾಗಲೇ ಇಲ್ಲ. ಪ್ಲೀಸ್ ಇನ್ಮೇಲೆ ತಪ್ಪದೆ ವೀಡಿಯೋಸ್ ಹಾಕೋದಕ್ಕೆ ನಾನು ಟ್ರೈ ಮಾಡ್ತೀನಿ. ನಿಮ್ಮ ಸಪೋರ್ಟ್ ಇರಬೇಕು. ನಿಮ್ಮ ಸಪೋರ್ಟಿಂದ ನಾನು ಬೆಳಿಬೇಕು ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ನಾನು ವೀಡಿಯೋಸ್ ಹಾಕಿದಾಗ ತುಂಬ ನೋವು ಅಂತ ಅಳ್ತಾನೆ ಇದ್ದ. ನನ್ನ ಡೆಲಿವರಿ ವ್ಲಾಗ್ ಹಾಕೋದಕ್ಕೆ ನಾನು ಟ್ರೈ ಮಾಡ್ತೀನಿ. ಡೆಲಿವರಿ ಆಗಿದ್ದ ದಿನ ಹೇಗಾಯಿತು ಏನು ಅಂತ. ಅಂದರೆ ಜಾಸ್ತಿ ವೀಡಿಯೋ ಮಾಡೋಕ್ಕಾಗಲಿಲ್ಲ. ವೀಡಿಯೋ ಮಾಡಿದ್ದು ಒಂದು ಸ್ವಲ್ಪ ಡಿಲೀಟ್ ಆಗಿದೆ. ನೋಡ್ತೀನಿ, ಟ್ರೈ ಮಾಡ್ತೀನಿ ಹಾಕೋದಕ್ಕೆ. ಎಷ್ಟು ವೀಡಿಯೋಸ್ ಇದ್ದಾವೋ ಅಷ್ಟು ಮಾತ್ರ ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ನಮ್ಮ ಮನೆಯವ್ರಿಗೆ ಹೇಳ್ತಾ ಇದ್ದೆ, ನಾನು ಔಷಧಿ ಹಚ್ಚಿಬಿಟ್ಟು ಇದು ವಿಕ್ಸ್ ಥರದ್ದು ಹಚ್ಬಿಟ್ಟೆ ಕಣ್ರಿ ಅಂತ. ಈ ಕಡೆ ನಗು, ಈ ಕಡೆ ಒಂಥರ ಬೇಜಾರಾಯಿತು. ನೋಡಿ ತುಂಬ ಅಳು ಅಂತ ಅಳ್ತಾ ಇದ್ದ. ಅದನ್ನೇ ಹೇಳ್ಕೊಂಡು ನಗ್ತಾ ಇದ್ದೆ. ಪಾಪ ಅವನಿಗೆ ಗೊತ್ತು ಅವನ ಕಷ್ಟ. ನನಗೆ ಗೊತ್ತೇ ಆಗಲಿಲ್ಲ. ನಾನು ಯಾವುದೋ ಮೂಡಲ್ಲಿದ್ನೋ ಏನೋ, ತಗೊಂಡೋಗಿ ಅದನ್ನು ಹಚ್ಬಿಟ್ಟೆ. ಅದಕ್ಕೆ ತುಂಬ ಅಳ್ತಾ ಕೂತಿದ್ದ. ಮತ್ತು
ನನ್ನ ಮಗಳು ಯಾಕೆ ನನಗೆ ವೀಡಿಯೋಸ್ ಹಾಕೋದಕ್ಕೆ ತುಂಬ ಕಷ್ಟ ಆಯಿತು ಅಂದರೆ, ಅವಳು ತುಂಬ ಹಠ, ಅಂದರೆ ಅಳೋದು ಜಾಸ್ತಿ. ಬೆಳಗ್ಗೆ ಎಲ್ಲ ಮಲ್ಕೊಳ್ತಾಳೆ, ನೈಟು ಫುಲ್ ಹಠ ಮಾಡ್ತಾಳೆ. ನನಗೂ ತುಂಬ ಸುಸ್ತು ಅನಿಸುತ್ತೆ ಬೆಳಗ್ಗೆ ಹೊತ್ತು, ಏನು ಮಾಡೋದಕ್ಕೆ ಆಗೋದಿಲ್ಲ. ಅವಳು ನೈಟೆಲ್ಲ ಎದ್ದಿರ್ತಾಳೆ, ಅವಳ ಜೊತೆನೂ ನಾನು ನೈಟೆಲ್ಲ ಎದ್ದಿರಬೇಕು. ಡೇ ಫುಲ್ಲು ಮಲಗಿರ್ತಾಳೆ, ನನಗೆ ಡೇ ನಿದ್ದೆ ಬರೋದೇ ಇಲ್ಲ. ಹಾಗಾಗಿ ತುಂಬ ಕಷ್ಟ ಅನ್ನಿಸ್ತು. ಒಂದೂವರೆ ತಿಂಗಳು, ಇವಾಗ 2ರಲ್ಲಿ ನಡೀತಾ ಇದೆ, 2 ತುಂಬೋದಕ್ಕೆ ಬಂದಿದೆ. ಇಷ್ಟು ದಿನ ಅವಳು ಫುಲ್ಲು ಹಠ ಮಾಡ್ತಾಯಿದ್ಲು. ಇವಾಗ ಊಟಕ್ಕೆ ರೆಡಿ ಮಾಡಿದ್ದೆ. ಊಟಕ್ಕೆ ಹಾಕ್ಕೊಳ್ಳೋಣ, ಊಟ ಮಾಡೋಣ ಅಂತ ನೈಟ್ ಇದು ವೀಡಿಯೋ ಮಾಡ್ತಾ ಇರೋದು ನಾನು. ನೈಟ್ ಸ್ವಲ್ಪ ಫ್ರೀ ಇದ್ನಲ್ವ, ಹಾಗಾಗಿ ವೀಡಿಯೋ ಮಾಡ್ತಾಯಿದ್ದೀನಿ. ಏನಿಲ್ಲ, ಬಿಸಿ ಬಿಸಿ ಅನ್ನ ಹಾಗೆ ಸಾಂಬಾರು. ಊಟ ಮಾಡಿಬಿಟ್ಟು ಇವಾಗ ಊಟ ಮಾಡೋದಕ್ಕೂ ಟೈಮ್ ಸಿಗೋದಿಲ್ಲ, ಹಂಗಾಗ್ಬಿಟ್ಟಿದೆ ಪರಿಸ್ಥಿತಿ. ಪ್ಲೀಸ್ ಎಲ್ರಿಗೂ ಹೇಗೆ ಸಪೋರ್ಟ್ ಮಾಡ್ತೀರಾ ಹಾಗೆ ನನಗೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಿದ್ದೀನಿ. ಊಟಕ್ಕೆ ಹಾಕೊಂಬಿಟ್ಟು ಅಲ್ಲಿ ಹಾಲಿಗೆ ಬಂದೆ. ಅಲ್ಲಿ ಊಟಕ್ಕೆ ಕೂತಿದ್ರು ನಮ್ಮ ಮನೆಯವರು. ಅವರಿಗೂ ಊಟಕ್ಕೆ ಇಟ್ಬಿಟ್ಟು ನಾನು ಊಟ ಮಾಡಿ ಮಲಗಿಬಿಡೋಣ, ಟೈಮ್ ಆಗಿದೆ ಅಂತ ಊಟಕ್ಕೆ ಇಟ್ಕೊಳ್ತಾ ಇದ್ವಿ. ಇವಾಗ ಊಟ ಮಾಡಿಬಿಟ್ಟು ಮಲ್ಕೋಬೇಕು. ಯಾಕೆಂದರೆ ಅವಳು ಕರೆಕ್ಟ್ ಟೈಮಿಗೆ ಎದ್ದು ಬಿಡ್ತಾಳೆ. ಎಷ್ಟು 12 ಗಂಟೆ ಅವಳು ಟೈಮ್ ಮಾಡ್ಕೊಂಬಿಟ್ಟಿದ್ದಾಳೆ, 11:30 12 ಗಂಟೆ ಟೈಮ್ ಮಾಡ್ಕೊಂಬಿಟ್ಟಿದ್ದಾಳೆ. ಆ ಟೈಮಿಗೆ ಕರೆಕ್ಟಾಗಿ ಎದ್ದು ಬಿಡ್ತಾಳೆ. ಎದ್ದು ಬಿಟ್ಟರೆ ಮುಗೀತು. ಸಂಜೆ ಬೆಳಗಿನ ಜಾವ 5 ಗಂಟೆ 6 ಗಂಟೆ ಆಗುತ್ತೆ ಅವಳು ಮಲಗೋದಕ್ಕೆ. ಅಲ್ಲಿವರೆಗೂ ನಾನು ಕುಡಿಸ್ತಾನೇ ಇರಬೇಕು, ಹಂಗಾಗ್ಬಿಟ್ಟಿದೆ. ಹಾಗಾಗಿ ವೀಡಿಯೋಸ್ ಮಾಡೋಕ್ಕಾಗ್ತಾನೆ ಇರಲಿಲ್ಲ. ಅವಳು ಹುಟ್ಟಿದ್ರಿಂದನೂ ಅದೇ ಥರ ಮಾಡ್ತಾ ಇರೋದು. ಬೆಳಗ್ಗೆ ಎಲ್ಲ ಫುಲ್ಲು ಒಂದು ಸ್ವಲ್ಪನೇ ಎಚ್ಚರ ಇರಲ್ಲ. ನಾವೇ ಎದ್ದೇಳಿಸ್ಬಿಟ್ಟು ಅವಳಿಗೆ ಹಾಲು ಕುಡಿಸ್ಬೇಕು, ಇಲ್ಲಾಂದರೆ ಎದ್ದೇಳೋದೇ ಇಲ್ಲ ಅವಳು. ಆಮೇಲೆ ನೈಟು ಫುಲ್ಲು ಎದ್ದಿರ್ತಾಳೆ, ಬೆಳಗಿನ ಜಾವ ತನಕನೂ ಎದ್ದಿರ್ತಾಳೆ. ಬೆಳಗಿನ ಜಾವ ಕರೆಕ್ಟಾಗೆ ಮಲಗೋದವಳು. ಅದೇನೋ ಗೊತ್ತಿಲ್ಲ, ಗಡಿಯಾರ ಹೊಡೆದಂಗೆ ಅವಳು ಮಲಗಿಬಿಡ್ತಾಳೆ ಬೆಳಗಿನ ಜಾವ. ಆ ಟೈಮಿಗೆ ಕರೆಕ್ಟಾಗಿ ಮಲಗಿಬಿಡ್ತಾಳೆ. ಇವಾಗ ನೋಡಿ, ಎಷ್ಟು ಎದ್ದೇಳ್ಸೋಕ್ಕೆ ಟ್ರೈ ಮಾಡಿದರೂ ಎದ್ದೇಳ್ತಾನೆ ಇಲ್ಲ. ನಾನು ಊಟ ಮಾಡಿಬಿಟ್ಟು ಟ್ಯಾಬ್ಲೆಟ್ಸ್ ನುಂಗಿದೆ. ಕ್ಯಾಲ್ಶಿಯಮು ಐರನ್ ಟ್ಯಾಬ್ಲೆಟ್ಸ್ ಕೊಟ್ಟಿರ್ತಾರಲ್ವ, ಹಾಗಾಗಿ ಆ ಟ್ಯಾಬ್ಲೆಟ್ಸ್ನ ನುಂಗ್ಬಿಟ್ಟು ಎದ್ದೇಳ್ಸೋಣ ಅಂತ ಬಂದೆ. ಅವಳು ಏನು ಮಾಡಿದರೂ ಎದ್ದೇಳೋದೇ ಇಲ್ಲ. ಕರೆಕ್ಟ್ ಟೈಮಿಗೆ 11:30 12 ಗಂಟೆಗೆ ಎದ್ದು ಬಿಡ್ತಾಳೆ. ಆವಾಗ ಎದ್ದು ಹಠ ಮಾಡೋಕ್ಕೆ ಶುರು ಮಾಡಿಬಿಟ್ರೆ ಮುಗೀತು. ಏನು ಮಾಡಿದರೂ ಸಮಾಧಾನ ಆಗೋದೇ ಇಲ್ಲ. ತೊಡೆ ಮೇಲೆ ಹಾಕ್ಕೊಂಡು ಒಂಥರ ಅಲ್ಲಾಡಿಸ್ತಾನೆ ಇರಬೇಕು, ಅವಳನ್ನ ತೂಗ್ತಾನೆ ಇರಬೇಕು. ತೊಟ್ಲಲ್ಲಿ ತೂಗಿದ್ರೆ ಅಳ್ತಾಳೆ, ತೊಡೆ ಮೇಲೆ ಹಾಕ್ಕೊಂಡು ತೂಗ್ತಾ ಇರಬೇಕು. ಇವಾಗ ಸ್ವಲ್ಪ ಟೋಪಿ ತೆಗೆದಿದ್ದೆ, ಅದಕ್ಕೆ ಟೋಪಿ ಹಾಕಿಬಿಟ್ಟು ಎಲ್ಲ ನೀಟಾಗಿ ಪ್ಯಾಂಪರ್ಸ್ ಎಲ್ಲ ಹಾಕಿ ಮಲಗಿಸ್ತೀನಿ ಅವಳಿಗೆ ನೈಟ್ ಹೊತ್ತು. ಯಾಕೆಂದರೆ ನಿದ್ದೆ ಕೊಡೋದಿಲ್ಲ, ಮೊದಲೇ ನಿದ್ದೆ ಕೊಡೋಲ್ಲ. ಇನ್ನು ಬರೀ ಬಟ್ಟೆಲ್ಲೇ ಮಲಗಿಸ್ಬಿಟ್ರೆ, ಪ್ಯಾಂಟ್ ಹಾಕಿ ಮಲಗಿಸ್ಬಿಟ್ರೆ ಅವಳು ಇನ್ನೂ ನಿದ್ದೆ ಕೊಡೋದೇ ಇಲ್ಲ. ಒಂದು 1/4 ಗಂಟೆ 10 ನಿಮಿಷನಾರ ಹಿಂಗೆ ಉಳ್ಕೊಬೋದು. ಪ್ಯಾಂಪರ್ಸ್ ಹಾಕಿಲ್ಲ ಅಂದರೆ ಫುಲ್ಲು ಹಠ ಮಾಡ್ತಾಳೆ. ಅದಕ್ಕೆ ನೈಟ್ ಮಾತ್ರ ನಾನು ಪ್ಯಾಂಪರ್ಸ್ ಹಾಕ್ತೀನಿ, ಡೇ ಏನೋ ನಾನು ಪ್ಯಾಂಪರ್ಸ್ ಯೂಸ್ ಮಾಡೋದಿಲ್ಲ. ಯಾಕೆಂದರೆ ಪ್ಯಾಂಪರ್ಸು ನನ್ನ ಮಗನಿಗೆ ಐ.ಸಿ.ಯುನಲ್ಲಿದ್ದಾಗ, ಫಸ್ಟ್ನೇ ಮಗುವಿಗೆ ಐ.ಸಿ.ಯುನಲ್ಲಿದ್ದಾಗ ಪ್ಯಾಂಪರ್ಸ್ ಹಾಕಿ ಐ.ಸಿ.ಯುನಲ್ಲಿ ಫುಲ್ಲು ರ್ಯಾಷಸ್ ಆದಂಗೆ ಆಗ್ಬಿಟ್ಟಿತ್ತು ಕೆಳಗಡೆ. ಹಾಗಾಗಿ ನಾನು ಪ್ಯಾಂಪರ್ಸು ಜಾಸ್ತಿ ಯೂಸ್ ಮಾಡೋದಿಲ್ಲ. ಆ ನೈಟ್ ಮಾತ್ರ
ನಾನು 1-2 ಪ್ಯಾಂಪರ್ಸ್ ಯೂಸ್ ಮಾಡ್ತೀನಿ ಅಷ್ಟೇ. ಅದು ಬಿಟ್ಟರೆ ನಾನು ಪ್ಯಾಂಪರ್ಸ್ ಯೂಸ್ ಮಾಡೋಕ್ಕೆ ಭಯ ಆಗುತ್ತೆ ಆವಾಗಿಂದನೂ. ನಮ್ಮ ಪಾಪುಗೆ ಫುಲ್ಲು ರ್ಯಾಷಸ್ಸು ಫುಲ್ಲು ಕಿತ್ಕೊಂಡ್ಬಿಟ್ಟಿತ್ತು ಚರ್ಮ, ಮೇಲಿನ ಚರ್ಮನೇ ಫುಲ್ಲು ಕಿತ್ತು ಕೆಂಪಗಾಗ್ಬಿಟ್ಟಿತ್ತು ದೊಡ್ಡ ಮಗುಂಗೆ. ಹಾಗಾಗಿ ನಾನು ಪ್ಯಾಂಪರ್ಸ್ ಯೂಸ್ ಮಾಡೋದೇ ಇಲ್ಲ. ಅದು ನೋಡಿಬಿಟ್ಟು ಫಸ್ಟ್ನವನಿಗೆ ಅದೆಲ್ಲ ನೋಡಿಬಿಟ್ಟಿದ್ನ, ಅಷ್ಟು ಭಯ ಆಗಿಬಿಟ್ಟಿದೆ ಆವಾಗಿಂದನೂ. ಪ್ಯಾಂಪರ್ಸ್ ನೋಡಿದರೆ ಭಯ ಒಂಥರ. ನೋಡಿ ಎಷ್ಟು ಎದ್ದೇಳಿಸಿದ್ರು, ಎಷ್ಟು ಇದು ಮಾಡಿದ್ರು ಎದ್ದೇಳೋದೇ ಇಲ್ಲ. ಕರೆಕ್ಟ್ ಟೈಮಿಗೆ ಎದ್ದೇಳ್ತಾಳೆ. ಜಾಗರಣೆ ಸ್ಟಾರ್ಟ್ ಆಗುತ್ತೆ. ಇವಾಗ ಸ್ವಲ್ಪ ಮಲಗ್ತಾ ಇದ್ದಾಳೆ. 1.5 ತಿಂಗಳಾಯ್ತಲ್ವ, ಹಾಗಾಗಿ ಇವಾಗ ಸ್ವಲ್ಪ ಮಲ್ಕೋತಾ ಇದ್ದಾಳೆ ನೈಟ್ ಹೊತ್ತು. ಅಷ್ಟೊಂದೇನು ಹಠ ಮಾಡ್ತಾ ಇಲ್ಲ ಇವಾಗ. ರಾತ್ರಿ ಎಲ್ಲ ಹೀಗೆ ಎದ್ದಿರಬೇಕು. ನನಗಂತೂ ಫುಲ್ಲು ಖುಷಿ. ನಾನು ಅಂದರೆ ನನಗೆ ಜನಗಳೇ ತುಂಬ ಹೆದರಿಸ್ಬಿಟ್ಟಿದ್ರು ಗಂಡು ಮಗು ಆಗುತ್ತೆ ಅಂತ. ಅಂದರೆ ಈ ಮುಖ ನೋಡಿಬಿಟ್ಟು ಹೇಳ್ತಾರಲ್ವ, ಗಂಡು ಮಗುನೇ ಆಗೋದು ಅಂತ. ನನಗೆ ಹೆಣ್ಣಾಗಬೇಕು ಅಂತ ತುಂಬ ಇಷ್ಟ ಇತ್ತು, ಹೆಣ್ಣು ಪಾಪು ಬೇಕು ಅಂತ ತುಂಬ ಆಸೆ ಇತ್ತು. ನನಗೆ ಡಾಕ್ಟ್ರುಗಳು ಹೇಳೋವರೆಗೂ ನನಗೆ ಗ್ಯಾರಂಟಿನೇ ಇರಲಿಲ್ಲ. ಡಾಕ್ಟ್ರು ಹೇಳಿದ್ಮೇಲೆ ಹೆಣ್ಣು ಪಾಪು ಆಯಿತು ಅಂತ ಹೇಳಿದರು. ಡೆಲಿವರಿ ಆದ ತಕ್ಷಣ ಅಲ್ಲೇ ಆಪ್ರೇಷನ್ ಮಾಡಬೇಕಾದ್ರೆ ಆವಾಗಲೇ ನನಗೆ ನಂಬಿಕೆ ಬಂದಿದ್ದು ಹೆಣ್ಣು ಪಾಪು ಆಗಿದೆ ಅಂತ. ಅಲ್ಲಿವರೆಗೂ ಸ್ವಲ್ಪ ಅನುಮಾನದಲ್ಲಿದ್ದೆ, ಮತ್ತೆ ಗಂಡಾಗುತ್ತೇನೋ ಅಂತ. ಯಾಕೆಂದರೆ ಊರವರೆಲ್ಲ ಹೆದರಿಸೋರು, ಗಂಡೇ ಆಗೋದು ನಿನಗೆ ಇನ್ನೊಂದು ಅಂತ. ಹಾಗಾಗಿ ಸ್ವಲ್ಪ ಭಯ ಇತ್ತು, ಗಂಡು ಪಾಪುನೇ ಆಗುತ್ತೇನೋ ಅಂತ. ನೋಡಿ ಎಷ್ಟು ಎದ್ದೇಳ್ಸೋಕ್ಕೆ ಟ್ರೈ ಮಾಡಿದ್ರು ಅವಳು ಎದ್ದೇಳೋದೇ ಇಲ್ಲ. ಅಷ್ಟು ನಿದ್ದೆ, ಬೆಳಗಿಂದ ಸಂಜೆವರೆಗೂ ತುಟಿಕ್ ಪಿಟಿಕ್ ಅನ್ನೋದಿಲ್ಲ. ರಾತ್ರಿ ಆ ಟೈಮ್ ಸ್ಟಾರ್ಟ್ ಆಯಿತು ಅಂದರೆ ಮುಗೀತು ಕತೆ. ನಾನು ಜಾಗರಣೆ, ನಮ್ಮನೆಯವರು ಜಾಗರಣೆ, ಅವಳು ಜಾಗರಣೆ. ಮತ್ತು ಫ್ರೆಂಡ್ಸ್, ವೀಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ. ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ ಹಾಕೋದಕ್ಕೆ ನಾನು ಇನ್ಮೇಲೆ ಟ್ರೈ ಮಾಡ್ತೀನಿ. ನೋಡಿ ನನ್ನ ಮಗ ಮಲ್ಕೊಂಡಿದ್ದಾನೆ. ಅವನು ಹುಟ್ಟಿದ್ರಿಂದನೂ ಅದೇ ಥರನೇ. ಅವನು ಒಂದು ದಿನವೂ ನಮಗೆ ನಿದ್ದೆಗೆಡಿಸ್ಲೇ ಇಲ್ಲ ಪಾಪ. ಅವನು 7:30ಗೆ ಮಲಗಿಬಿಡೋನು ನೈಟ್ ಹೊತ್ತು, ಬೆಳಗ್ಗೆ 6-6:30ಗೆ ಎದ್ಬಿಡೋನು. ಹಾಗಾಗಿ ನಮಗೆ ಈ ಥರ ನಿದ್ದೆಗೆಡೋದು ಅದೆಲ್ಲ ಅಭ್ಯಾಸನೇ ಇರಲಿಲ್ಲ. ಅವನಷ್ಟು ನಿದ್ದೆಗೆಡಿಸ್ಲಿಲ್ಲ ನಮಗೆ. ಅವನು ಚೆನ್ನಾಗಿ ನಿದ್ದೆ ಮಾಡೋನು, ನಾವು ಚೆನ್ನಾಗಿ ನಿದ್ದೆ ಮಾಡ್ತಿದ್ವಿ ಅವನ ಡೆಲಿವರಿಲಿ. ಈ ಥರ ಅನುಭವ ಇರಲಿಲ್ಲ. ಇವಳು ಡೆಲಿವರಿ ಆದಮೇಲೆ ನನಗೆ ಈ ಥರ ಅನುಭವ ಆಗಿದ್ದು. ಏನೇ ಸೌಂಡ್ ಆದರೂ, ಏನೇ ಆದರೂ ಈ ಟೈಮಲ್ಲಿ ಎದ್ದೇಳೋದೇ ಅಲ್ಲ ಅವಳು. ಬೆಳಗ್ಗೆ ಹೊತ್ತು ಯಾರು ಏನೇ ಮಾಡಿದ್ರು ಒಂದು ಸ್ವಲ್ಪನೂ ಕಣ್ಣು ಬಿಡೋದಿಲ್ಲ. ಹೇಳಿದ್ನಲ್ವ, ಒಂದೊಂದು ಮಕ್ಕಳು ಒಂದೊಂದು ಥರ, ಎಲ್ಲರೂ ಒಂದೇ ಥರ ಇರೋದಕ್ಕಾಗೋದಿಲ್ಲ ಅಲ್ವ. ಹಾಗಾಗಿ ಏನಿಲ್ಲ, ಅನುಭವಿಸ್ಬೇಕು. ಏನೊಂದು 2-3 ತಿಂಗಳು ಈ ಥರ ಹಠ ಮಾಡ್ತಾರಂತೆ, ಆಮೇಲೆ ಸರಿ ಹೋಗ್ತಾರೆ ಅಂತ ಹೇಳ್ತಾರೆ ಜನಗಳು. ಏನು ಮಾಡೋದಕ್ಕಾಗಲ್ಲ. ಈ ಫ್ಯಾನು ಬೇರೆ ಅಡ್ಡ ಇತ್ತು, ಹಾಗಾಗಿ ಫ್ಯಾನ್ ತೆಗೆದುಬಿಟ್ಟು ಇವಾಗ ಸ್ವಲ್ಪ ನೀರು ಕುಡಿತಾ ಇದ್ದೀನಿ. ನೀರು ಜಾಸ್ತಿ ಕುಡಿದಷ್ಟು ನಮಗೆ ಒಳ್ಳೆಯದು ಈ ಟೈಮಲ್ಲಿ. ಹಾಗಾಗಿ ಚೆನ್ನಾಗಿ ನೀರು ಕುಡಿದು ಮಲ್ಕೊಳ್ಳೋ ಟೈಮ್ ಅಲ್ವಾ, ಮಲ್ಕೋಬೇಕು. ಅವಳು ಯಾವಾಗ ಎದ್ದೇಳ್ತಾಳೆ ಅಂತ ಗೊತ್ತಾಗಲ್ಲ.